ಸಿಂಬು ಓಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ನೋಡ್ಬೋದು 7:15 ಆಗಿದೆ. ನಮ್ಮನೆಯವ್ರಿಗೆ ಟೀ ಮಾಡಿಕೊಟ್ಟು ನಾನು ಹೋಗಿ ಮಲಗಿದ್ದೆ. ನನಗೆ ಜ್ವರ ಬಂದುಬಿಟ್ಟಿತ್ತು. ಹಾಗಾಗಿ ಸಿಂಬನಿಗೆ ಬಿಸ್ಕೆಟ್ ಹಾಕಿದ್ವಿ. ಅವನು ತಿನ್ನು ಅಂತ ಕೊಟ್ಟರೆ ತಿನ್ನಲೇ ಇಲ್ಲ ಪಾಪ. ಇಲ್ಲೇ ಬಂದು ಮಲಗಿದ್ದಾನೆ. ನಮ್ಮನೆಯವ್ರು ಬೆಳಗ್ಗೆ ಎದ್ದ ತಕ್ಷಣ ಅವನನ್ನು ಒಳಗೆ ಬಿಡ್ತಾರೆ. ಅವನು ಒಳಗೆ ಬಂದು ಮಲಗ್ತಾನೆ. ತುಂಬ ಜನ ಒಳಗೆ ಬಿಟ್ಕೊಳ್ಳಿ ಅಂತ ಹೇಳ್ತೀರಾ. ಅವನು ಟಾಯ್ಲೆಟ್ ಮಾಡ್ತಾನೆ ಮತ್ತು ವಾಮಿಟ್ ಕೂಡ ಒಂದೊಂದ್ಸಲ ಮಾಡೋದ್ರಿಂದ ನಾವು ಒಳಗೆ ಬಿಟ್ಕೊತಾ ಇಲ್ಲ. ಮುಂಚೆ ತುಂಬ ವರ್ಷ ಒಳಗೆ ಇಟ್ಕೊಂಡು ಸಾಕಿದ್ವಿ. ಇಲ್ಲೇ ಅವನನ್ನು ಕಟ್ತಾ ಇದ್ವಿ, ಇಲ್ಲೇ ಇರ್ತಾ ಇದ್ದ ಕೂಡ. ಇವಾಗ ಸ್ವಲ್ಪ ದಿನದಿಂದ ನಾವು ಹೊರಗೆ ಹಾಕಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅವನಿಗೆ ಹೊರಗಡೆನೇ ಅಭ್ಯಾಸ ಆಯಿತು. ನನಗೆ ಕುತ್ತಿಗೆ ನೋವಾಗಿತ್ತು ಅಂತ ಹೇಳಿದೆ ಅಲ್ವಾ, ಆ ನೋವಿಗೋ ಆಮೇಲೆ ವೆದರ್ ಚೇಂಜ್ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಥಂಡಿ ಮತ್ತು ಜ್ವರ ಬಂದುಬಿಡ್ತು ರಾತ್ರಿ. ಬೆಳಗ್ಗೆ ನಂಗೆ ಹೇಳೋಕ್ಕೆ ಆಗಲಿಲ್ಲ. ತುಂಬ ಕಷ್ಟಪಟ್ಟೆ. ನಮ್ಮನೆಯವ್ರು ಬೇಡ ಮಲಗು, ಹೋಟೆಲಿಂದ ಏನಾದರೂ ತಿಂಡಿ ತರ್ತೀನಿ, ತಿನ್ನೋಣ ಅಂತಲೂ ಹೇಳಿದ್ರು. ಆಮೇಲೆ ನನಗೆ ಯಾಕೋ ಗೊತ್ತಿಲ್ಲ, ಮನಸ್ಸು ತಡಿಲಿಲ್ಲ. ಹಾಗಾಗಿ ನಾನು ಲೇಟ್ ಆದರೂ ಪರವಾಗಿಲ್ಲ ಅಂತ 7:15 ಎದ್ದು ಬಂದು ಸಿಂಬನ್ ಮಾತಾಡಿಸಿ ಹಾಗೆ ಒಂದು ಸ್ವಲ್ಪ ಎಲ್ಲ ಕಸ ಎಲ್ಲ ಹೊಡೆದು ಎಲ್ಲ ಮಾಡಿ ಅಷ್ಟೊತ್ತಿಗೆ 7:15 ಆಗಿತ್ತು. ನಿಮಗೆ ಟೈಮ್ ತೋರಿಸ್ದೆ ಅಲ್ವಾ. 7 ಗಂಟೆಗಿದ್ದು 7:15 ನನಗೂ ಮರ್ತೋಗ್ಬಿಟ್ಟಿದೆ. ಹಾಗೆ ಈಗ ಪಾತ್ರೆಗಳನ್ನೂ ಕೂಡ ಒರೆಸಿ ಇಡ್ತಾ ಇದ್ದೀನಿ. ತಿಂಡಿ ಏನು ಮಾಡಲಿ ಅಂತ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಸಿಂಬ ಅವನಿಗೆ ಯಾವ್ಯಾವ ಜಾಗ ಇಷ್ಟನೋ ಅಲ್ಲೆಲ್ಲ ಕುತ್ಕೊತಾ ಇದ್ದಾನೆ. ಈ ಜಾಗ ಅವನ ಫೇವ್ರೇಟ್. ಅವ್ರ ಡ್ಯಾಡಿ ಬರೋದನ್ನು ಕಾಯ್ತಾ ಸಂಜೆ ಮತ್ತು ಬೆಳಗ್ಗೆ ಒಳಗೆ ಬಂದರೆ ಅವನದು ಇದೇ ಕಾಯಂ ಜಾಗ ಆಗಿತ್ತು. ಇವತ್ತು ಕೂಡ ಅಲ್ಲೇ ಕುತ್ಕೊಂಡಿದ್ದಾನೆ. ಅವನು ಹಂಗೆ ಕುತ್ಕೊಂಡು ಅವ್ನು ಇರೋದೆಲ್ಲ ನೋಡಿ ನಮಗೆ ಸ್ವಲ್ಪ ಖುಷಿ ಆಗ್ತಾಯಿತ್ತು. ಅಡ್ಡಿಲ್ಲ, ಸಿಂಬ ಚೇತರಿಸ್ಕೊತಾ ಇದ್ದಾನೆ ಅಂತ ಖುಷಿ ಆಗ್ತಾಯಿತ್ತು. ನಾನು ಅವನನ್ನು ಸ್ವಲ್ಪ ಪದೇ ಪದೇ ನೋಡ್ತಾ ಇದ್ದೆ. ಒಂದೊಂದು ಸಲ ಏನಾದ್ರು ಸೌಂಡ್ ಮಾಡಿದಾಗ ಹೋಗಿ ನೋಡ್ತಾ ಇದ್ದೆ. ಹಾಗೆ ನಮ್ಮ ಮನೆಯವ್ರು ಫೋನ್ ಕೂಡ ಮಾಡಿದ್ರು, ಎದ್ದೀಯಾ ಅಂತ. ಹ್ಞೂ ಎದ್ದೆ ಅಂತ ಹೇಳಿದೆ. ಗಂಟ್ಲು ಕೂಡ ತುಂಬಾ ನೋವು ಆಗ್ತಾಯಿತ್ತು. ಅದಕ್ಕೇ ಟೀ ಕುಡ್ದಿಯಾ ಅಂತ ಕೇಳಿದ್ರು. ಇಲ್ಲ ರೀ, ಬಿಸಿ ಬಿಸಿ ನೀರನ್ನ ಕುಡಿತಾ ಇದ್ದೆ ಅಂತ ಹೇಳಿದೆ. ಫಸ್ಟು ಟೀ ಕುಡಿ ಅಂತ ಹೇಳಿದ್ರು. ಥಂಡಿ ಮತ್ತು ಜ್ವರ ಎಲ್ಲ ಬಂದಾಗ ಕಾಫಿ ಕುಡಿದ್ರೆ ಒಳ್ಳೆಯದು. ಆದರೆ ನನಗೆ ಕಾಫಿ ಬೆಳಗ್ಗೆ ಸೇರಲ್ಲ. ತಿಂಡಿ ಆದಮೇಲೆ ಬೇಕಾದರೆ ಒಂದು ಸಲ ಕುಡಿತೀನಿ. ಆದರೆ ಫಸ್ಟ್ ಟೈಮ್ ಕಾಫಿ ನಂಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಟೀನೇ ಮಾಡ್ಕೊತಾ ಇದ್ದೀನಿ. ಹಾಗೆ ಬೇಳೆ ಕೂಡ ಖಾಲಿ ಆಗೋದಕ್ಕಾಗಿತ್ತು. ಇನ್ನೊಂದು 2 kg ಅಷ್ಟಿತ್ತು. ಅದಕ್ಕೇ ಅವರು ಮಸೂರು ದಾಲ್ ನಿನ್ನೆನೇ ತಂದರು. ಹಾಗೆ ಬೆಳ್ಳುಳ್ಳಿ ಕೂಡ ಖಾಲಿ ಆಗೋದಕ್ಕಾಗಿತ್ತು, ಅದನ್ನು ಕೂಡ ತಂದಿದ್ದಾರೆ. ಮಸೂರು ದಾಲ್ನ ಒಣಗಿಸಿ ಇಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಹುಷಾರಿಲ್ದಿರೋದೆಲ್ಲ ನೋಡಿಬಿಟ್ಟು, ಸಿಂಬಂಗೂ ಹುಷಾರಿಲ್ಲಲ್ಲ, ನನ್ನ ಮನಸ್ಸೇ ಯಾಕೋ ಸರಿ ಇರಲಿಲ್ಲ. ಹಾಗಾಗಿ ನಾನು ಬೇಡ ಅಂತ ಹೇಳಿ ಬಾಕ್ಸಿಗೆ ಹಾಕಿ ಇಟ್ಟೆ. ಅದಕ್ಕೇ ನೆನ್ನೆನೇ ಹಾಕ್ತೀನಿ ಅಂದರು ನಮ್ಮನೆಯವರು. ಇಲ್ಲ, ಒಣಗಿಸ್ತೀನಿ ಅಂತ ಹೇಳಿದೆ. ಆಮೇಲೆ ಅದು ಒಣಗಿಸ್ಲಿಲ್ಲ. ನಮ್ಮನೆಯವ್ರು ಬಂದವರು ಬಾಕ್ಸಿಗೆ ಹಾಕಿ ಮೇಲಿಟ್ಟಿದ್ದಾರೆ. ಮೇಲಿಟ್ಟ ಮೇಲೆ ನಂಗೆ ನೆನಪೇ ಆಗೋಲ್ಲ. ಇನ್ನೇನು ಬೇಳೆ ಖಾಲಿ ಆಗಬೇಕು ಆವಾಗ ನೆನಪಾಗುತ್ತೆ. ಸ್ವಲ್ಪ ಶುಂಠಿ ಹಾಕ್ಕೊಂಡು ಟೀ ಕುಡಿಯೋಣ ಅಂತ ಶುಂಠಿನ ಹುಡುಕ್ತಾ ಇದ್ದೀನಿ. ಯಾವಾಗಲೂ ನಾನೇ ಶುಂಠಿನ ಬೆಳೀತಾ ಇದ್ದೆ. ಈ ವರ್ಷ ನಾನು ಶುಂಠಿ ಹಾಕ್ಕೊಂಡೇ ಇರೋದಕ್ಕೆ ನನ್ನ ಹತ್ರ ಶುಂಠಿನೇ ಇಲ್ಲ. ಹಾಗಾಗಿ ಅವತ್ತು ತಂದಿದ್ರು ನಮ್ಮನೆಯವರು ಸಂತೆಯಿಂದ, ಅದೇ ಶುಂಠಿ ಹಾಕ್ತಾಯಿದ್ದೀನಿ. ನಮ್ಮಮ್ಮ ಅಂತಾಯಿದ್ರು, ಈ ಸಲ ಶುಂಠಿ ಬೆಳೆದವ್ರದ್ದು ಏನಾದ್ರು ಶುಂಠಿ ತಿಂದರೆ ಮತ್ತೇನಿಲ್ಲ ಅಂತ. ಯಾಕಂದರೆ ಅಷ್ಟು ಔಷಧಿನ ಹೊಡೆದಿದ್ದಾರೆ. ಈ ಸಲ ಮಳೆ ಜಾಸ್ತಿ ಆಗಿರೋದಕ್ಕೆ ಶುಂಠಿಗೆ ತುಂಬ ರೋಗ ಇತ್ತು, ತುಂಬ ಔಷಧಿನ ಹೊಡೆದಿದ್ದಾರೆ ಅಂತ ಅಮ್ಮ ಹೇಳ್ತಾಯಿದ್ರು. ನಮ್ಮಮ್ಮನೂ ಆವಾಗ ತುಂಬ ಶುಂಠಿ ಬೆಳೀತಾಯಿದ್ರು. ನಮ್ಮಮ್ಮ ಅದೇ ಅಂತಾಯಿದ್ರು ನೆನ್ನೆ ಫೋನ್ ಮಾಡಿದಾಗ. ನಾನು ಎಷ್ಟು ಶುಂಠಿ ಬೆಳೀತಾ ಇದ್ದೆ. ನಮ್ಮಮ್ಮನ ಶುಂಠಿ ಒಯ್ಯೋರು ನಮ್ಮೂರಿಗೆ ಬಂದಿದ್ರಂತೆ. ಅವ್ರು ಕೇಳ್ತಾ ಇದ್ರಂತೆ, ಅಮ್ಮ ಇವಾಗಲೂ ಶುಂಠಿ ಬೆಳೀತೀರಾ ಅಂತ. ಇವಾಗೆಲ್ಲ 100 ಕ್ವಿಂಟಲ್ ಹಂಗೆ ಬೆಳೀತಾರೆ. ನಮ್ಮಮ್ಮ ಆವಾಗಲೇ 50-60 ಕ್ವಿಂಟಲ್ ಬೆಳೀತಾಯಿದ್ರು. ಅಮ್ಮ ಅದೇ ಅಂತಾಯಿದ್ರು, ನಾನು ಏನೂ ಔಷಧಿನೇ ಹೊಡಿತಿರಲಿಲ್ಲ. ಶುಂಠಿ ಹಾಕಿ ಕೀಟನಾಶಕ ಒಂದು ಹೊಡಿತಾ ಇದ್ದೆ ಬಿಟ್ಟರೆ ಬೇರೆ ಏನೂ ಹೊಡಿತಿರಲಿಲ್ಲ. ಶುಂಠಿ ಅಂದರೆ ಅಷ್ಟು ಚೆನ್ನಾಗಿ ಆಗ್ತಾಯಿತ್ತು ಅಂತ ಹೇಳಿದ್ರು. ನಮ್ಮನೆಗೆ ರೇವಣಣ್ಣ ಬರ್ತಾನೆ ಗೊತ್ತಾ, ಅವ್ರ ಅಜ್ಜಿ ಇದ್ದರು. ಅಜ್ಜಿ ಹೆಸರು ಚೆನ್ನಮ್ಮ ಅಂತ. ನಮ್ಮಮ್ಮ ಚೆನ್ನಮ್ಮ ಇಬ್ಬರೂ ಸೇರಿ ಶುಂಠಿ ಕಳೆ ತೆಗಿಯೋರು. ನಾನು ಅದೇ ಅಂತ ಇದ್ದೆ, ನೀವಿಬ್ಬರೇ ಅಲ್ಲ ಶುಂಠಿ ಕಳೆ ತೆಗಿತಾ ಇದ್ರಿ ಅಂತ ಹೇಳಿ. ಆಮೇಲೆ ನಮ್ಮದು ಕೆಳಗಡೆ ತೋಟ ಇತ್ತಲ್ವ, ಅಲ್ಲೂ ಅಷ್ಟೇ ನಮ್ಮಮ್ಮ ಬಣ್ಣದಲ್ಲಿ ಕಳೆ ತೆಗೆದ್ರೆ ಕಾಜಿಗೆ ಅಂತ ಇರುತ್ತೆ, ನೀರೆಲ್ಲ ಹೋಗೋದಕ್ಕಿರುತ್ತಲ್ವ, ಅಲ್ಲಿ ಚೆನ್ನಮ್ಮ ಇಳ್ಕೊಂಡು ಕಳೆ ತೆಗಿತಾ ಇರ್ತಿದ್ರು. ಅದೆಲ್ಲ ಒಂಥರ ಮೆಮೊರಿ ಥರ.
ಅಮ್ಮ ನೀನೇ ಯಾಕೋ ನೆನ್ಪು ಮಾಡಿದ್ರಲ್ಲ, ನನಗೂ ಕೂಡ ಅದೇ ನೆನಪಾಯಿತು. ಸಿಂಬನ್ ಕರ್ಕೊಂಡು ನೀನೇ ಒಂದಿನ ಬಾ ಅಂತ ನನ್ನನ್ನು ಕರಿತಾ ಇದ್ದಾರೆ. ಸಿಂಬನ್ ನೋಡೋಂಗಾಗಿದೆ ಅಂತ ನಮ್ಮಮ್ಮಂಗೆ. ನೀನೇ ಬಾ ಅಂತ ಎಷ್ಟು ಕರಿತಾ ಇದ್ದೀನಿ, ಬರಲ್ಲ ಅವರು. ಚಿನ್ನಿ ಬಂದಾಗ ಬರಬೇಕು ಅಂತ ಅಂದ್ಕೊಂಡಿದ್ರಂತೆ. ಅಷ್ಟೊತ್ತಿಗೆ ಎಮ್ಮೆ ಕರ ಹಾಕ್ತು. ನಮ್ಮಮ್ಮಂಗೆ ಬರೀ ಇದೇ ಕೆಲಸ. ನಾನು ಬೈಯಂಗೂ ಇಲ್ಲ, ಅತ್ಲಾಗ ಬಿಡೋಂಗೂ ಇಲ್ಲ. ಯಾಕಂದರೆ ಅವ್ರಿಗೆ ಅಲ್ಲಿ ಟೈಮ್ ಪಾಸ್ ಆಗಬೇಕಲ್ವ. ಈಗ ನನಗೆ ಯೂಟ್ಯೂಬ್ ಬಿಡು ಅಂದರೆ ಕಷ್ಟ ಆಗುತ್ತೆ. ನಾವು ಅದಕ್ಕೆ ಹೊಂದ್ಕೊಬಿಟ್ಟಿದ್ದೀನಿ ಒಂಥರ. ಹಾಗಾಗಿ ಅಮ್ಮಂಗೂ ಅದು ಅವರಿಗೆ ದನ ಕರ ಅವೆಲ್ಲ ಇದ್ದರೆ ಅವರಿಗೊಂದು ಕೆಲಸ ಮತ್ತು ಸಮಾಧಾನ. ಒಂದೊಂದ್ಸಲ ಹಾಗೆ ಅನಿಸುತ್ತೆ, ಯಾರ ಮನೆಗೂ ಹೋಗಬಾರ್ದು, ಎಲ್ಲಿಗೂ ಹೋಗಬಾರ್ದು, ನಮ್ಮಮ್ಮ ಇರೋದೇ ಸರಿ ಅಂತ ನನಗೆ ಎಷ್ಟೋ ಸಲ ಅನಿಸುತ್ತೆ. ಕೆಲವೊಂದು ಕಡೆ ಹೋಗಬೇಕಾಗುತ್ತೆ, ಆವಾಗ ಹೋಗಬೇಕಾಗುತ್ತೆ. ಹಾಗೆ ನನಗೆ ತುಂಬ ಹಸಿವು ಆಗ್ತಾಯಿತ್ತು. ಅದಕ್ಕೇ ಬಿಸ್ಕೆಟ್ ತಿನ್ನೋಣ ಅಂತ 2 ಬಿಸ್ಕೆಟ್ ತಕ್ಕೊಂಡೆ. ನಾನು ಯಾವಾಗಲೂ ಅಲ್ಲಿ ಇಟ್ಕೊಂಡಿರ್ತೀನಿ. ನಂಗೆ ಏನಾದ್ರು ತಿನ್ನಬೇಕು ಅಂತ ಅನಿಸಿದಾಗ ಅಲ್ಲಿಂದ ಬಿಸ್ಕೆಟ್ ತಗೊಂಡು ತಿಂತೀನಿ. ಸಿಂಬಂದು ಕೂಡ ಬಾಕ್ಸ್ ಇದೆ. ಸಿಂಬನ್ ಬಾಕ್ಸ್ ಹಾಗೇ ಇದೆ. ಪಾಪ ಒಂದು ಬಿಸ್ಕೆಟ್ ತಿನ್ನಲ್ಲ, ಒಂದು ಏನೂ ತಿನ್ನಲ್ಲ. ಅವನು ಇರೋದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಅವನು ಫೇವ್ರೆಟ್ ಅದು ಬಿಸ್ಕೆಟು. ಆ ಡಬ್ಬದ ಮುಚ್ಚಳ ತೆಗೆದ್ರೆ ಸಾಕು, ಎಲ್ಲಿದ್ದರೂ ಅವನಿಗೆ ಸೌಂಡು ಗೊತ್ತಾಗ್ತಾ ಇತ್ತು. ಹೊರಗಡೆ ಹೋಗಿದ್ದ ಅವನು, ನೋಡೋಣ ಅಂತ ನಾನು ಕೂಡ ಹೊರಗಡೆ ಹೋಗಿ ನೋಡಿದೆ. ಟೈಮ್ 8:30 ಆಯ್ತಲ್ವ, ಅವನಿಗೆ ಗೊತ್ತಾಗುತ್ತೆ ಅವ್ರ ಡ್ಯಾಡಿ ಬರೋ ಟೈಮು ಏನು ಎತ್ತ ಅಂತ. ಆವಾಗಾದರೆ ಊಟಕ್ಕೆ ಕಾಯ್ತಾ ಇದ್ದ. ಇವಾಗ ಊಟ ಅಂದರೆ ಅವನಿಗೆ ಬೇಡ ಹೋಗಿದೆ. ನಾನು ಅದೊಂದು ಕಿಂಡಿ ಇದೆ, ಅದನ್ನು ಒಂದು ಲೋಟ ತಗೊಳ್ಳೋದಕ್ಕೂ ಬಿದ್ದು ಓಡೋಗ್ತಿರ್ತಾನೆ ಪಾಪ. ಊಟನೇ ಬೇಡ ಹೋಗಿದೆ ಅವನಿಗೆ. ಟೈಮ್ ಕೂಡ 8:30 ಆಯಿತು. ನಾನಿನ್ನೂ ತಿಂಡಿಗೆ ಕೂಡ ಏನೂ ರೆಡಿ ಮಾಡ್ಕೊಂಡಿಲ್ಲ. ತಿಂಡಿ ಅದೇ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿನ್ನೂ ಟೀ ಕುಡಿತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಮ್ಮ ಸಿಂಬಂಗೆ ನೋಡಿ ಅವ್ರ ಡ್ಯಾಡಿ ಬರೋ ಟೈಮು ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಹೋಗಿ ಹೊರಗಡೆ ನಿಂತ್ಕೊಂಡಿದ್ದಾನೆ. ನಾನು ಕೂಡ ಬಾಗಿಲು ಓಪನ್ನೇ ಇಡ್ತೀನಿ. ಅವನಿಗೆ ಹುಷಾರಿಲ್ದಾಗಿಂದ ಯಾವಾಗ ಬೇಕಾದರೂ ಬರಲಿ. ಇದನ್ನ ಹಾಕಿದ್ರು ಅಷ್ಟೇ, ಬೆಡ್ಶೀಟ್ ಹಾಕಿದ್ರು. ಅದು ಇಷ್ಟಪಡೋದೇ ಇಲ್ಲ. ಅದನ್ನ ಹಾಕ್ರಿ, ಕೆಂಪುದು. ಅವ್ನು ನಿಮ್ಮ ಮಾತು ಅಂತ ಕೇಳೋದು ನೋಡ್ರಿ, ನನ್ನ ಮಾತೆಲ್ಲ ಕೇಳೋದೇ ಇಲ್ಲ. ಬೇಡ ಬಿಡ್ರಿ, ಒಳಗೆ ಬರ್ತಾನ. ಬರ್ಲಿ, ಒಳಗೆ ಬಾ, ಒಳಗೆ ಬಾ. ಅವನ ಫೇವ್ರೆಟ್ ಜಾಗ ಅದು. ನಮ್ಮ ಶ್ರೇಯು ಮೇಲೆ ಕುತ್ಕೊತಾನೆ, ಕೆಳಗೆ ಅವ್ನು ಮಲಗ್ತಾ ಇದ್ದ. ಇವಾಗಲೂ ಅಷ್ಟೇ, ಅವ್ನು ಒಳಗೆ ಬಂದ ತಕ್ಷಣ ಪಟ್ಟಂತ ಹೋಗಿ ಅದೆಷ್ಟು ಚೆನ್ನಾಗಿ ತಿರುಗಿ ಮಲಗ್ತಾನೆ ಗೊತ್ತಾ. ಅಲ್ಲಿ ಮಲಗ್ದ. ಆಮೇಲೆ ನಾನೇನು ರೆಡಿ ಮಾಡ್ಕೊಂಡಿರ್ಲಿಲ್ಲಲ್ಲ ತಿಂಡಿಗೆ. ಅಡುಗೆ ಮನೇಲೆ ಅದು ಇದು ಕೆಲಸ ಅಂತ ಟೈಮ್ ಆಗೇ ಹೋಗಿದೆ. ನಾನು ಟೈಮ್ ನೋಡಲೇ ಇಲ್ಲ. ಲೇಟಾಗಿ ಎದ್ರೆ ಹಾಗೆ ಅಲ್ವಾ, ಅದು ಎಷ್ಟು ಬೇಗ ಗಡಿಯಾರ ಹೋಗುತ್ತೋ ಮುಂದೆ ಅಂತ ಅನಿಸುತ್ತೆ. ನಮ್ಮ ಮನೆಯವ್ರು ಬಂದ್ರಲ್ವ, ಹೇಳಿದ್ರು ಅವರು, ಹೋಟ್ಲಿಂದ ತರ್ತೀನಿ ಇಡ್ಲಿನ ಅಂದರು. ನಂಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ನಾನು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ, ಅಕ್ಕಿ ರವೆ ಇದೆ, ಅಕ್ಕಿ ರವೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ತರಕಾರಿ ಏನೂ ಹೆಚ್ಚಲಿಲ್ಲ, ಬರೀ ಟೊಮೆಟೊ ಹಾಗೆ ಈರುಳ್ಳಿ ಹಸಿಮೆಣಸು ಮಾತ್ರ ಹಾಕಿ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡ್ದೇ. ಇವತ್ತು ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ. ಯಾಕಂದರೆ ಯೂಶ್ವಲಿ ನಾನು ಅಕ್ಕಿ ರವೆ ಉಪ್ಪಿಟ್ಟು ಮಾಡೋದು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಹೆಚ್ಚಾಗಿ ಗೋಧಿ ರವೆದು ಮಾಡ್ತೀನಿ, ಇಲ್ಲಾಂದರೆ ಅದು ಬನ್ಸಿ ರವೆ ಇರುತ್ತೆ ಗೊತ್ತಾ, ಅದನ್ನು ಮಾಡ್ತೀನಲ್ಲ, ಅದು ಯಾವಾಗಲೂ ಅದೇ ಆಗ್ತಾಯಿತ್ತು. ಇವತ್ತು ಯಾಕೆ ಅಕ್ಕಿ ರವೆದು ಮಾಡಬಾರ್ದು ಅಂತ ಹೇಳಿ ಅಕ್ಕಿ ರವೆದು ಮಾಡ್ತಾಯಿದ್ದೀನಿ. ಬರೀ ಅಕ್ಕಿ ರವೆದೊಂದೇ ಮಾಡಿದ್ರೆ ಚೆನ್ನಾಗಾಗಲ್ಲ, ಅದಕ್ಕೆ ಸ್ವಲ್ಪ ಗೋಧಿ ರವೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು 2 ಕಪ್ ಹಾಕೋಣ ಅಂತ ಅಂದ್ಕೊಂಡೆ. ಅದು ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಬಿತ್ತು. ಮತ್ತು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದ್ರ ಜೊತೆ ಅವರೆಕಾಳಿತ್ತು, ಅವರೆಕಾಳನ್ನ ತೆಗೆದಿಟ್ಟಿದ್ದೀನಿ ಉಪ್ಪಿಟ್ಟಿಗೆ ಹಾಕೋಣ ಅಂತ.
ಅದು ನಮ್ಮನೆಯವರು ಬಂದ್ರಲ್ವ ಗಡಿ ಬಿಡಿ ಆಗೋಯ್ತು. ಮತ್ತು ಅವರು ನನಗೇನು ಗೊತ್ತಾ, ಅಡುಗೆ ಮನೆಯಲ್ಲಿ ನಾನು ಒಬ್ಬಳೇ ಇದ್ದು ಅಡುಗೆ ಮಾಡಿದ್ರೆ ಆರಾಮಾಗಿ ನಿಧಾನವಾಗಿ ಸಮಾಧಾನವಾಗಿ ಅಡುಗೆನ ಮಾಡ್ತೀನಿ. ಯಾರಾದರೂ ಒಬ್ಬರಿದ್ದರೆ ನಮಗೆ ಅದು ಬೇರೆ ಕಡೆ ಗಮನ ಹೋಗುತ್ತಲ್ವ, ಮಾತಿನ ಕಡೆ ಅದು ಇದು ಅಂತ ಹೇಳಿ, ಹಾಗಾಗಿ ಅಡುಗೆ ಎಡವಟ್ಟಾಗುತ್ತೆ. ಇವತ್ತು ಕೂಡ ಹಾಗೆ ಆಯಿತು. ಇದನ್ನು ಹಾಕಲೇ ಇಲ್ಲ. ಆಮೇಲೆ ಉಪ್ಪಿಟ್ಟಿಗೆ ನಾನು ಈರುಳ್ಳಿ ಜಾಸ್ತಿ ಹಾಕಿ ಮಾಡೋಣ ಅಂತ ಹಾಗೆ ಮಾಡ್ತಾಯಿದ್ದೀನಿ. ಆನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈ ಥರ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಮೊಸರು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಹಳ್ಳಿಗಳಲ್ಲೆಲ್ಲ ಅದೇ ಥರ ಮಾಡ್ತಾರೆ, ಮೊಸರು ಇಲ್ಲ ಮಜ್ಜಿಗೆ ಹಾಕಿ ಮಾಡ್ತಾರೆ, ಅದೊಂಥರ ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ, ಆದರೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅಕ್ಕಿ ರವೆಗೆ ಏನಂದರೆ ಒಂದಕ್ಕೆ ಒಂದು 3.5 ಕಪ್ಪಷ್ಟು ನೀರು ಹಾಕಬೇಕಾಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ನಾನು ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕಿ ಮಾಡ್ತಾಯಿದ್ದೀನಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದಕ್ಕೆ ನಾನು ಹಾಕಿದ್ದೀನಿ, ಅಂದರೆ ಗೋಧಿ ರವೆ 1, ಅಕ್ಕಿ ರವೆ 1 ಆ ಥರ ಹಾಕಿದ್ದೀನಿ. ಹಾಗೆ ಆ ಕಡೆ ಉಪ್ಪಿಟ್ಟನ್ನು ನಾನು ಕುಕ್ಕರಲ್ಲಿ ಮಾಡಿರೋದ್ರಿಂದ 1 ವಿಷಲ್ ಹೊಡೆಸ್ಬಿಡ್ತೀನಿ. ಬೆಳ್ಳುಳ್ಳಿ ಖಾಲಿಯಾಗಿತ್ತಲ್ವ, ಬೆಳ್ಳುಳ್ಳಿ ಬುಟ್ಟಿಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇತ್ತು, ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡಿ ಅವರು ಹಾಕಿ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮನೆಯವರಿಗೆ ಉಪ್ಪಿಟ್ಟಿಗೆ ಕಾಯಿ ಚಟ್ನಿ ಇಷ್ಟ ಆಗುತ್ತೆ, ಹಾಗಾಗಿ ನೀರಾಗಿರೋ ಕಾಯಿ ಚಟ್ನಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ಅವರಿಗೆ ಅಂತ ಸ್ವಲ್ಪ ಕಾಯಿ ಚಟ್ನಿನೂ ಕೂಡ ಮಾಡ್ತಾಯಿದ್ದೀನಿ. ನಿಜ ಹೇಳ್ತೀನಿ, ನಾವಿಬ್ಬರು ಅದೇ ಮಾತಾಡಿದ್ವಿ. ನಾವೇನಾದರೂ ಹೋಟೆಲಿಂದ ತಂದು ತಿಂದಿದ್ರೂ ಇಷ್ಟು ಒಂಥರ ಸಮಾಧಾನ ಅನ್ನಿಸ್ತಿರಲಿಲ್ಲ, ಅಷ್ಟು ಚೆನ್ನಾಗಾಗಿತ್ತು ಉಪ್ಪಿಟ್ಟು ಅಷ್ಟೇ. ಹಾಗೆ ಅವ್ರಿಗೆ ಕಾಯಿ ಚಟ್ನಿ ಹಾಕ್ಕೊಂಡು ತಿಂದರು. ನನಗೆ ಹಪ್ಪಳ, ಇದ್ರ ಜೊತೆ ಬಿಸಿ ಬಿಸಿಯಾಗಿರೋ ಕಾಫಿ ಸಖತ್ತಾಗಿರುತ್ತೆ. ಇಲ್ಲಾಂದರೆ ಅವಲಕ್ಕಿ ಹಚ್ತಾರೆ ಗೊತ್ತಾ, ಮದುವೆ ಮನೆಯಲ್ಲೆಲ್ಲ ನಮ್ಮ ಕಡೆ ಹಚ್ತಾರೆ, ಬಿಸಿಲಲ್ಲಿ ಒಣಗಿಸಿ ಚೂಡ ಅಂತಾರೆ ಗೊತ್ತಾ, ಆ ಹಚ್ಚಿದ ಅವಲಕ್ಕಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮೊಸರು, ಗಟ್ಟಿ ಮೊಸರು ಅದು ಚೆನ್ನಾಗಿರುತ್ತೆ, ಮಿಡಿ ಉಪ್ಪಿನಕಾಯಿ ಅದು ಚೆನ್ನಾಗಿರುತ್ತೆ. ನೀ ದಿನ ಬೆಳಗ್ಗೆ ಫೋನ್ ಮಾಡ್ತಾಳಲ್ವ, ಸಿಂಬಲ್ನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಾನು ಅವಳಿಗೆ ಕೇಳೋದು. ಅವಳು ಅದು ಚಾಟ್ GPT ಏನೋ ಇರುತ್ತಲ್ವ, ಅದರಲ್ಲಿ ನೋಡಿ ಹೇಳ್ತಾಳೆ. ನಾನು ಸಿಂಬನಿಗೆ ಊಟ ಮಾಡಿಸ್ತೀನಿ ಅಂತ ತಂದು ಇಡೋದಕ್ಕೂ ನೋಡಿ ಎಲ್ಲಿ ಬಂದು ಅಡುಗೆ ಕುತ್ಕೊಂಡಿದ್ದಾನೆ ಅಂತ ಚಿನ್ನಿಗೆ ಅದೇ ಹೇಳ್ತಾ ಇದ್ದೆ. ನಾವು ಊಟ ಮಾಡಿಸ್ತೀನಿ ಅಂತ ಇಲ್ಲಿ ಬಂದು ಕುತ್ಕೊಂಡಿದ್ದಾನೆ. ಸಣ್ಣ ಮಕ್ಕಳ ಥರ ಆಗಿಬಿಟ್ಟಿದ್ದಾನೆ ಇವಾಗ. ಆಮೇಲೆ ಅವನಿಗೆ ಸ್ವಲ್ಪ ನೀರು ಕುಡಿಸಿದ್ವಿ, ಆಮೇಲೆ ಊಟ ಮಾಡಿಸೋಣ ಅಂತ ಚಿನ್ನಿ ಅದೇ ಹೇಳ್ತಾಯಿದ್ಲು. ಸ್ವಲ್ಪ ನೀರು ಕುಡಿಸಿ, ಅವನಿಗೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಇರಬೇಕು ಅಂತ ಹೇಳಿದ್ಲು. ಅದಕ್ಕೇ ಫಸ್ಟು ಈಗ ನೀರು ಕುಡಿಸಿದ್ವಿ. ನೀರು ಕುಡಿಸಿ ಊಟ ಮಾಡಿಸಿದ್ರೆ ತಕ್ಷಣ ವಾಮಿಟ್ ಮಾಡ್ತಾನೆ, ಅದಕ್ಕೆ ನೀರು ಕುಡಿಸಿ ಒಂದು 10 ನಿಮಿಷ ಬಿಡ್ತೀವಿ. ನಮ್ಮದೆಲ್ಲ ತಿಂಡಿ ಆದಮೇಲೆ ಅವನಿಗೆ ಊಟ ಮಾಡಿಸ್ತೀವಿ. ಆಮೇಲೆ ಊಟ ಮಾಡಿಸಿ ನೀರು ಕುಡಿದ್ರೂ ಕೂಡ ವಾಮಿಟ್ ಮಾಡ್ತಾನೆ. ಈಗ ನಮಗೆ ಗೊತ್ತಾಗ್ಬಿಟ್ಟಿದೆ, ನಿಜ ಹೇಳ್ತೀನಿ, ನಾವು ಮಕ್ಕಳಿಗೂ ಇಷ್ಟು ಮಾಡಿದ್ವೋ ಇಲ್ವೋ, ನಾವಿಬ್ಬರೂ ಅಷ್ಟು ಸಿಂಬನಿಗೆ ನಾವಿಬ್ಬರು ಅಷ್ಟು ಸೇವೆ ಮಾಡಿದ್ವಿ. ಅವನಿಗೆ ಏನಾದರೆ ಏನಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ಅವನಿಗೆ ಆ ಥರ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು ಅವನಿಗೆ ಸ್ವಲ್ಪ ತುಪ್ಪ ಉಪ್ಪು ಎಲ್ಲ ಹಾಕು ಅಂತ ಹೇಳಿ, ನಾವು ಮಕ್ಕಳಿಗೆ ಉಪ್ಪು ತುಪ್ಪ ಎಲ್ಲ ಹಾಕಿ ಅನ್ನ ಕಲಿಸ್ತೀವಿ ಗೊತ್ತಾ, ಹಾಲು ಮೊಸರು ಆ ಥರ. ಹಾಲು ಹಾಕ್ತಿರ್ಲಿಲ್ಲ, ಚಿನ್ನಿ ಹಾಲು ಹಾಕೋದು ಬೇಡ ಅಂತ ಹೇಳಿದ್ಲು. ಹಾಗಾಗಿ ನಾವು ಮೊಸರನ್ನ ಹಾಕಿ ಮಾಡ್ತಾಯಿದ್ವಿ. ಗಮ್ ಅಂತಾಯಿತು. ನಾನೇನಾದರೂ ಸಿಂಬನ ಹತ್ರ ಮುದ್ದು ಮಾಡೋದಕ್ಕೆ ಹೋದರೆ ಆ ತುಪ್ಪ ವಾಸನೆ ಘಮ ಘಮ ಅಂತಿದ್ದ. ನಾನಂತೂ ಬಂದಾಗೆಲ್ಲ ಅವನನ್ನು ಮುದ್ದು ಮಾಡ್ತಾನೇ ಇರ್ತಿದ್ದೆ. ಮುಂಚೆನೂ ಹಾಗೆ ಮಾಡ್ತಿದ್ದೆ, ಇವಾಗ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀವಿ. ಯಾಕಂದರೆ ಹುಷಾರಿಲ್ಲದೆ ಇರೋದಕ್ಕೆ ಅದು ಕೂಡ ಒಂಥರ ಟ್ರೀಟ್ಮೆಂಟ್ ಥರ ಆಗುತ್ತೆ ಅಂತ. ಚಿನ್ನಿನೂ ಅಷ್ಟೇ, ಇದ್ದಾಗ ಎಷ್ಟೊತ್ತಿರ್ತಾಳೋ ಅವನ ಜೊತೆಗೇ ಟೈಮ್ನ ಕಳೀತಾ ಇದ್ಲು. ನಾವು ಕೂಡ ಒಳಗೆ ಬಿಟ್ಕೊಳ್ಳೋದು, ಒಳಗೆ ಇಟ್ಕೊಳ್ಳೋದು ಆ ಥರ ಮಾಡ್ತಾಯಿದ್ವಿ. ಹಾಗೆ ಉಪ್ಪಿಟ್ಟು ಕೂಡ ಆಯಿತು. ಉಪ್ಪಿಟ್ಟು ಏನಾಯಿತು ಅಂದರೆ ಕೆಳಗಡೆ ಸ್ವಲ್ಪ ತಳ ಹಿಡ್ದಂಗೆ ಆಗಿತ್ತು. ನಾನು ಒಂದು ಸ್ವಲ್ಪ ರವೆ ಹಾಕಿದ್ಮೇಲೆ 1-2 ನಿಮಿಷ ಕೈ ಆಡಿ ಆನಂತರ ಮುಚ್ಚಳ ಹಾಕಬೇಕಾಗಿತ್ತು. ನಾನು ರವೆ ಹಾಕಿ 1-2 ಸಲ ಹಾಗೆ ಕೈ ಆಡಿ ಅದು ಮುಚ್ಚಳ ಹಾಕಿಬಿಟ್ಟೆ. ಹಾಗಾಗಿ ಸ್ವಲ್ಪ ಕೆಳಗಡೆ ಇದಾಗಿತ್ತು. ನಮ್ಮ ಮನೆಯವ್ರು ಬಾಳೆಲೆ ತೊಗೊಬಂದಿದ್ದಾರೆ. ನನಗೆ ಪಾತ್ರೆ ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಅಂತ ಬಾಳೆಲೆನೋ ಒಣಗಿ ಅದರಲ್ಲಿ ತಿನ್ನೋಕ್ಕೆ ಬರದಲ್ಲ ಆ ಥರ ಆಗಿದೆ. ಅದಕ್ಕೆ ನಾನು ನಗ್ತಾ ಇದ್ದೆ. ಪ್ರತಿ ಸಲ ಹೋಗಬೇಕಿದ್ರು ಹೇಳ್ತೀನಿ ತನ್ನಿ ಅಂತ. ಅವ್ರಿಗೆ ಅಲ್ಲಿ ಊರಲ್ಲೂ ಕೆಲಸ ಅಲ್ವಾ, ಮತ್ತು ಸಿಂಬನ್ ಬೇರೆ ಟೆನ್ಷನ್ನು, ಹಾಗಾಗಿ ಅವರು ತಂದಿರಲಿಲ್ಲ. ನಾನು ಸ್ವಲ್ಪ ಸಾಕು, ನನಗೆ ಬಾಯೆಲ್ಲ ಒಂಥರ ಕಹಿ ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಸಾಕು ಅಂತ ನಾನು ಹಾಕ್ಕೊಂಡೆ. ಆಮೇಲೆ ನಾನೊಂದು ಹಪ್ಪಳ ಸುಟ್ಕೊಂಡೆ. ಅವರು ಕಾಯಿ ಚಟ್ನಿ ಜೊತೆಗೆ ತಿಂದರು, ನಾನು ಹಪ್ಪಳ ಜೊತೆ ಉಪ್ಪಿಟ್ಟನ್ನು ತಿಂದೆ. ಮತ್ತು ಮಿಡಿಗಾಯಿ ಉಪ್ಪಿನಕಾಯಿ ಮತ್ತು ರಸ ಇಷ್ಟ. ನಮ್ಮ ಮನೆಯವ್ರು ಬೈತಾರೆ ಆ ಥರ ಎಲ್ಲ ರಸ ತಿಂದರೆ. ಆದರೂ ನನಗೆ ಕೆಲವೊಂದಕ್ಕೆ ನಂಗೆ ಅದೇ ಥರ ಇರಬೇಕು. ಹೆಸ್ರು ಕಾಳು ಪಲ್ಯ ಮಾಡ್ಕೊಂಡಾಗ
ರೊಟ್ಟಿ ಮಾಡ್ತೀನಲ್ವ, ಆವಾಗ ನಾನು ಅದನ್ನು ಅನ್ನಕ್ಕೆ ಹೆಸರುಕಾಳು ಪಲ್ಯ ಕಲಿಸ್ಕೊಂಡು ಅದಕ್ಕೂ ಒಂದು ಮಿಡಿ ಉಪ್ಪಿನಕಾಯಿ ಇಟ್ಕೊಂಡು ತಿಂತೀನಿ. ನಂಗೆ ಕೆಲವೊಂದೆಲ್ಲ ನಂಗೆ ಅದೇ ಥರ ಇರಬೇಕು, ಹಾಗೆ ತಿಂತೀನಿ. ನಮ್ಮ ಮನೆಯವ್ರು ಬೇಡ ಉಪ್ಪಿನಕಾಯಿ ಅಂದರು. ಆಮೇಲೆ ನಾನು ಹಾಕ್ಕೊಂಡ್ಮೇಲೆ ಅವರು ಕೂಡ ಹಾಕ್ಕೊಂಡು ತಿಂದರು. ಹಾಗೆಯೇ ಬರಬೇಕಿದ್ರೆ ಸೊಪ್ಪನ್ನ ತೊಗೊಂಡು ಬಂದಿದ್ದರು. ಮತ್ತು ಅದನ್ನೇನು ಫ್ರಿಜ್ಜಲ್ಲಿ ಇಡೋದು ಅಂತ ಹೇಳಿ ಫ್ರಿಜ್ಜಂತೂ ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಅದರದ್ದು ಸಾರು ಮಾಡಿಬಿಡೋಣ ಅಂಥೇಳಿ ಸೊಪ್ಪಿನ ಸಾರಿಗೆ ಹೆಚ್ಕೊತಾ ಇದ್ದೀನಿ. ನಮ್ಮನೆಯವ್ರು ಹೆಚ್ಕೊಡ್ತೀನಿ ಅಂದರು. ಬೇಡ ನೀವು ಹೋಗ್ರಿ ಊರಿಗೆ, ಯಾಕಂದರೆ ಸಿಂಹನಿಗೆ ಊಟ ಮಾಡಿಸಿ ಅದೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಆದರೆ ಡೈನಿಂಗ್ ಟೇಬಲ್ ಒರೆಸ್ಕೊಡಿ ಅಂತ ಹೇಳಿ ಮ್ಯಾಟೆಲ್ಲ ತೆಗೆದೆ, ಆದರೆ ಅವರು ಡೈನಿಂಗ್ ಟೇಬಲ್ ಒರೆಸ್ಲಿಲ್ಲ. ಹಾಗೆ ಹೋದರು. ನಾನು ಕೆಂಪು ಹರಿವೆಕ್ಕಿಂತ ಸ್ವಲ್ಪ ಬಿಳಿ ಹರಿವೆ ನನಗೆ ಇಷ್ಟ ಆಗುತ್ತೆ, ಆದರೆ ಕೆಂಪು ಹರಿವೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ನಮಗೆ ಕೆಂಪು ಹರಿವೆಕ್ಕಿಂತ ಬಿಳಿ ಹರಿವೆನೇ ಇಷ್ಟ ಆಗುತ್ತೆ. ಮತ್ತು ಅವ್ರಿಗೆ ಗೊತ್ತಾಗಲ್ಲ, ಪಾಪ ಏನೋ ತಂದಿದ್ದಾರೆ, ಹಾಗಾಗಿ ಅದ್ರ ಸಾಂಬಾರು ಮಾಡ್ತಾಯಿದ್ದೀನಿ. ನನಗೆ ತುಂಬ ಮುದ್ದೆ ತಿನ್ನಬೇಕು ಅಂತ ಅನಿಸಿತ್ತು. ನಂಗೆ ಗೊತ್ತಿಲ್ಲ, ಹುಷಾರಿಲ್ದಾಗಿಂದ ನನಗೆ ಯಾಕೋ ಗೊತ್ತಿಲ್ಲ ಅನ್ನ ಸೇರ್ತಾ ಇಲ್ಲ. ನಂಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತೆಲ್ಲ ತುಂಬ ಆಸೆ ಆಗುತ್ತೆ. ಹಾಗಾಗಿ ನಾನು ಮುದ್ದೆ ತಿನ್ನಬೇಕು ಅಂತ ಅನಿಸಿತ್ತು. ರಾಗಿ ಹಿಟ್ಟು ಇರಲಿಲ್ಲ, ಅದಕ್ಕೆ ನಮ್ಮ ಮನೆಯವ್ರಿಗೆ ಒಂದು ಅರ್ಧ ಕೆಜಿ ರಾಗಿ ಹಿಟ್ಟು ತನ್ನಿ ಅಂತ ಹೇಳಿದೆ. ನೋಡಿ, ಅವರೆಕಾಳು ಈಗ ನೆನಪಾಗಿದೆ ನನಗೆ. ಅಡುಗೆ ಮನೆ ಕ್ಲೀನ್ ಮಾಡಬೇಕಿದ್ರೆ ಇದೇನು ಬಾಕ್ಸಲ್ಲಿ ಅಂತ ಹೇಳಿ ಅವರೆಕಾಳು ತೆಗೆದಿಟ್ಟಿದ್ದೀನಿ, ಆದರೆ ಉಪ್ಪಿಟ್ಟಿಗೆ ಹಾಕಿಲ್ಲ, ಹಾಗಾಯಿತು. ಹಾಗೆ ಪಾತ್ರೆಗಳನ್ನೂ ಕೂಡ ಈಗ ತೊಳ್ಕೊತಾ ಇದ್ದೀನಿ. ಇವತ್ತೇನು ಹೆಚ್ಚಿಗೆ ಪಾತ್ರೆಗಳಿರಲಿಲ್ಲ, ಯಾಕಂದರೆ ಹೆಚ್ಚಿಗೆ ಅಡುಗೆನೂ ಇರಲಿಲ್ಲಲ್ಲ, ಹಾಗಾಗಿ ಪಾತ್ರೆಗಳು ಕೂಡ ಅಷ್ಟೊಂದು ಇರಲಿಲ್ಲ. ಆಮೇಲೆ ಕೆಲಸದವ್ರಿಗೆ ಇವತ್ತು ಊಟ ಕೊಡೋಣ ಅಂತಲೂ ಹೇಳಿದರು. ಆಮೇಲೆ ನಂಗೆ ಹುಷಾರಿಲ್ದಿರೋದು ನೋಡಿ ಬೇಡ ಬಿಡು ಅಂತ ಹೇಳಿದ್ರು. ಮಧ್ಯಾಹ್ನ ಕೆಲಸ ಬಿಟ್ಟು ಹೋಗ್ರಿ, ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಅದೇ 365 ದಿನಗಳು, ಅದೇ 24 ಗಂಟೆನೂ ಹೆಣ್ಮಕ್ಳಿಗೆ ಪುರ್ಸೊತ್ತು ಅನ್ನೋದು ಇರೋದೇ ಇಲ್ಲ. ಹುಷಾರು ಇರಲಿ ಇಲ್ಲದೇ ಇರಲಿ, ಎಲ್ಲ ದಿನವೂ ಒಂದೇ ಥರ ಇರುತ್ತೆ. ಇವತ್ತು ಕೂಡ ನಂದು ಹಾಗೆ ಆಯಿತು. ಅದೇ 365 ದಿನ, ದಿನದಲ್ಲಿ 24 ಗಂಟೆ. ಕ್ಯಾಲೆಂಡರಲ್ಲಿ ಡೇಟ್ಗಳು ಬದಲಾಗ್ತಾ ಹೋಗುತ್ತೆ ಹೊರತು ಬೇರೆ ಏನೂ ಆಗೋದೇ ಇಲ್ಲ. 2025 ಮುಗಿದು 26 ಕೂಡ ಬಂದಾಯಿತು. ಈ ವಿಡಿಯೋ ಪಬ್ಲಿಷ್ ಆಗೋಷ್ಟೊತ್ತಿಗೆ ಬಂದಿರುತ್ತೋ ಏನೋ ನನಗೂ ಗೊತ್ತಿಲ್ಲ. ಅದ್ರ ಹಿಂದೆ ನಾನು ವ್ಲಾಗ್ನ ಶೂಟ್ ಮಾಡಿರೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವೆಲ್ಲ 2026ಕ್ಕೆ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, 2025ರಲ್ಲಿ ಏನೆಲ್ಲ ಮಾಡಿದ್ದೀರಾ, ಹೋದ ವರ್ಷ ಏನು ಅಂದ್ಕೊಂಡಿದ್ರಿ, ಈ ವರ್ಷ ಏನು ಅಂದ್ಕೊತಾ ಇದ್ದೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರಾದರೂ ವಿಷನ್ ಬೋರ್ಡ್ ಆ ಥರ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತ. ನಾನು ಯಾವುದೇ ರೀತಿಯಾಗಿರೋ ಯೋಚನೆನೂ ಮಾಡಿಲ್ಲ. ಹೆಂಗೆ ಬರುತ್ತೋ ಹಾಗೆ ಜೀವನ ನಡೆಸೋದು ಅನ್ನೋದ್ರಲ್ಲೇ ಇಷ್ಟು ವರ್ಷವೂ ಕಳೆದಿದ್ದೀನಿ. ಇನ್ನೂ ಹಾಗೆ ಕಳಿತೀನೋ ಏನೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ತುಂಬ ಯೋಚನೆ ಮಾಡಿ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ನಾವೇನೋ ಅಂದ್ಕೊತೀವಿ, ಅದು ಯಾವುದೂ ನಮ್ಮ ಜೀವನದಲ್ಲಿ ನಡೆಯೋದಿಲ್ಲ. ದೇವ್ರು ಏನು ಅಂದ್ಕೊಂಡಿರ್ತಾನೋ ಅದೇ ನಡೆಯುತ್ತೆ ಅನಿಸುತ್ತೆ. ಹೆಣ್ಮಕ್ಳದ್ದು ಅಷ್ಟೇ ಅಲ್ವಾ, ಮನೇಲಿರೋರಿಗಂತೂ ಏನು ಬೇರೆ ಇರೋದೇ ಇಲ್ಲ. ಎವ್ರಿ ಡೇ ಒಂದೇ ಥರ ಇರುತ್ತೆ. ಅದೇ ಅಡುಗೆ ಮಾಡು, ಅದೇ ಪಾತ್ರೆ ತೊಳಿ, ಅದೇ ನೆಲ ಒರೆಸು, ಅದೇ ಮಕ್ಕಳು ನೋಡ್ಕೊ, ಮಕ್ಳಿಗೆ ಲಂಚ್ ಬಾಕ್ಸ್ ಕಟ್ಟು, ಅದೇ ಇರುತ್ತೆ. ಅದರಲ್ಲೇ ಒಂದು ಸ್ವಲ್ಪ ಏನಾದರೂ ಒಂದು ಬದಲಾವಣೆ ನಾವು ಮಾಡ್ಕೋಬೇಕು ಅಷ್ಟೇ. ಹಾಗೆ ಈಗ ನೆಲನ ಒರೆಸ್ಕೊತಾ ಇದ್ದೀನಿ. ಒಂದೊಂದು ಸಲ ನಮ್ಮ ಮನೆಯವರು ಒರೆಸಿ ಕೊಡ್ತಾರೆ. ಯಾವಾಗಲೂ ಅಷ್ಟೇ, ನಮ್ಮ ಮನೆಯವರು ನನಗೆ ತುಂಬ ಹುಷಾರಿಲ್ದಾಗ ಅಥವಾ ನಂಗೆ ತುಂಬ ಕೆಲಸ ಇದ್ದಾಗ ನಂಗೆ ಯಾವುದೇ ರೀತಿಯಾಗಿರೋ ಹೆಲ್ಪ್ ಮಾಡೋದಿಲ್ಲ, ಹಾಗೆ ಹೋಗ್ತಾರೆ. ನಾನು ಆರಾಮಾಗಿದ್ದೀನಿ ಅನ್ನೋ ದಿನ ನನಗೆಲ್ಲ ಕೆಲಸನೂ ಮಾಡಿ ಕೊಡ್ತಾರೆ. ಹಾಗೆ ನೆಲ ಎಲ್ಲ ಒರೆಸಿ ಆಯಿತು. ಹಾಗೆ ಸ್ನಾನನೂ ಕೂಡ ಆಯಿತು. ಅನ್ನನೂ ಸ್ವಲ್ಪ ಮಾಡಿದ್ದೀನಿ. ನಾನು ಮುದ್ದೆ ಮಾಡಿದಾಗ ಅನ್ನ ಊಟ ಮಾಡಲ್ಲ, ಯೂಶಲಿ ನಾನು ಮುದ್ದೆ ಮಾತ್ರ ತಿಂತೀನಿ ಒಂದು. ಹಾಗೆ ಸಾಂಬಾರು ಅಷ್ಟೇ ಸ್ವಲ್ಪನೇ ಮಾಡಿದ್ದೀನಿ. ಸೊಪ್ಪು ಸ್ವಲ್ಪ ಇತ್ತು, ಹಾಗಾಗಿ ಎಷ್ಟಿತ್ತು ಅಷ್ಟೇ ಸೊಪ್ಪಲ್ಲಿ ಸಾರು ಮಾಡಿದ್ದೀನಿ. ನಂಗೆ ಯಾಕೋ ಇವತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕೋದು ಬೇಡ ಅಂತ ಅನ್ನಿಸ್ತು. ಯೂಶಲಿ ಸೊಪ್ಪಿನ ಸಾರಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಹಾಕ್ತಾರೆ. ಕೆಲವೊಂದು ಸಲ ಹುಷಾರಿಲ್ದಾಗ ನಂಗೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅನಿಸುತ್ತಲ್ವ, ನನಗೂ ಯಾಕೋ ಬೆಳ್ಳುಳ್ಳಿ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಬೆಳ್ಳುಳ್ಳಿನ ನಾನು ಹಾಕಲಿಲ್ಲ.
ಹಾಗೆ ಸೊಪ್ಪಿನ ಸಾರಿಗೆ ಒಗ್ಗರಣೆ ಹಾಕಿದೆ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಈಗ ಮುದ್ದೆ ಮಾಡ್ತಾ ಇದ್ದೀನಿ. ಫಸ್ಟು ರಾಗಿ ಗಂಜಿ ಥರ ಮಾಡಿಕೊಂಡು ಆನಂತರ ಹಿಟ್ಟನ್ನು ಹಾಕ್ತೀನಿ. ನಾನು ಯಾವಾಗಲೂ ಮುದ್ದೆನ ಪಾತ್ರೆಯಲ್ಲಿ ಮಾಡ್ತಾರೆ, ನಾನು ಯಾವಾಗಲೂ ಬಾಣಲಿಲೇ ಮಾಡ್ತೀನಿ. ನನಗೆ ಇದರಲ್ಲೇ ಈಸಿ ಆಗುತ್ತೆ. ಹಾಗಾಗಿ 1 ಕಪ್ ನೀರು ಹಾಕಿದ್ರೆ ನಮ್ಮಿಬ್ರಿಗೂ ಮುದ್ದೆ ಕರೆಕ್ಟಾಗಿ ಆಗುತ್ತೆ. ಮತ್ತು ನಾನು ತುಂಬ ಮುದ್ದೆನ ಗಟ್ಟಿ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಮೆತ್ತಗೆ ಇದ್ದರೆ ನಮ್ಮಿಬ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಮೆತ್ತಗಿರೋ ಮುದ್ದೆನೇ ನಾನು ಮಾಡ್ತೀನಿ. ನಾನು ಮುಂಚೆ ಮುದ್ದೆ ಉಂಡೆ ಎಲ್ಲ ಕಟ್ತಾ ಇರಲಿಲ್ಲ, ಹಾಗೆ ಮುದ್ದೆ ಹಾಕ್ಕೊಂಡು ತಿಂತಾ ಇದ್ದೆ. ನನಗೆ ತುಂಬ ಜನ ಕಮೆಂಟಲ್ಲಿ ಹೇಳಿದರು ಆ ಥರ ಮುದ್ದೆನ ಇದು ಮಾಡಬೇಡಿ ಅಂತ. ಆಮೇಲೆ ಮುದ್ದೆ ಮೇಲೆ ಸಾರು ಹಾಕ್ಕೊತಾ ಇದ್ದೆ, ಹಾಗೂ ತಿನ್ನಬಾರ್ದಂತೆ ಕೆಲವೊಂದು ರೂಲ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ಅವರೆಲ್ಲ ಹೇಳಿದಾಗ ನಾನು ಕೂಡ ಈ ಥರ ಮಾಡ್ತಾಯಿದ್ದೀನಿ. ಆದರೆ ನನಗೆ ನಿಜ ಹೇಳ್ತೀನಿ, ಮುದ್ದೆ ತಿನ್ನೋಕ್ಕೆ ಬರಲ್ಲ. ಅಂದರೆ ಮುದ್ದೆ ಇಷ್ಟ ನನಗೆ. ಅಂದರೆ ಈ ಮಂಡ್ಯದ ಕಡೆಯವರೆಲ್ಲ ಮುದ್ದೆ ತಿಂತಾರೆ ಗೊತ್ತಾ, ಕೈಗೆ ಸಾರು ಹಚ್ಕೊಂಡು ಹಿಂಗೆ ಮುರ್ಕೊಂಡು ಹಾಗೆ ನುಂಗ್ತಾರೆ. ನಂಗೆ ಹಂಗೆ ನುಂಗಿದ್ರೆ ನಂಗೆ ತಿನ್ನೋಕ್ಕೆ ಬರೋಲ್ಲ. ನಾನು ಯೂಶ್ವಲಿ ಅನ್ನ ಸಾರು ಹೇಗೆ ಊಟ ಮಾಡ್ತೀವೋ ಹಾಗೆ ನಾನು ನಮ್ಮ ಮನೆಯವ್ರು ಇಬ್ಬರೂ ಹಾಗೆ ಜಗದು ಊಟ ಮಾಡ್ತೀವಿ. ಆಮೇಲೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ. ನಮ್ಮ ಸಿಂಬಾ ಬಂದು ರೂಮಿನ ಎದುರುಗಡೆ ಮಲಗಿದ್ದ. ಅವನು ಉಸಿರಾಡೋದಕ್ಕೆ ಕೇಳಿ ನಾನು ಬಾಗಿಲು ತೆಗೆದೆ. ಆಮೇಲೆ ನಮ್ಮ ರೂಮಲ್ಲಿ ಹೋಗಿ ಮಂಚದ ಅಡಿಗಡೆನೆ ಮಲಗಿದ್ದ. ಪಾಪ ಇವಾಗ ಸ್ವಲ್ಪ ಸೋತಾಗಿ ಕಾಣ್ತಾನೆ. ನಾನು ಕೆಳಗೆ ಹೊರಟಿದ್ದೆ, 5 ಗಂಟೆ ಆಗಿತ್ತು. ಹಾಗಾಗಿ ಬಾ ಅಂತ ಅವನನ್ನ ಕರೀತಾ ಇದ್ದೆ. ಅವನಿಗೆ ಯಾಕೋ ಬರೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ತುಂಬ ಫೋರ್ಸ್ ಮಾಡಲಿಲ್ಲ. ಅವನು ಬೇಕಾದಾಗ ಅವನು ಬರ್ತಾನೆ ಅಂತ ಹೇಳಿ. ಆಮೇಲೆ ಹೋಗಿ ಅವನು ಮಂಚದ ಕೆಳಗಡೆನೆ ಮಲಗಿದ್ದ. ಆಮೇಲೆ ಎದ್ದು ಕೆಳಗೆ ಬಂದ. ಟೈಮ್ ನೋಡಿ 5 ಗಂಟೆ ಆಗಿದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.